ಜಮೀನು ವ್ಯಾಜ್ಯ ಹಿನ್ನೆಲೆಯಲ್ಲಿ ವಕೀಲರ ಕುಟುಂಬದ ನಡುವೆ ಕಾದಾಟ ನಡೆದು ಹೋಗಿದೆ, ಮಾರಾಮಾರಿ ನಡೆದು ಹೋಗಿದೆ. ದೊಡ್ಡಬಳ್ಳಾಪುರದ ದಡಘಟ್ಟ ಮಡಗು ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಮುಖಕ್ಕೆ ಖಾರದ ಪುಡಿ ಎರಚಿ ದೊಣ್ಣೆ ರಾಡ್ನಿಂದ ರೌಡಿಗಳ ರೀತಿ ಹಲ್ಲೆ ಮಾಡಿಕೊಂಡಿದ್ದಾರೆ. ಜಮೀನಿಗೆ ಕಾಂಪೌಂಡ್ ಹಾಕೋಕ್ ಹೋಗಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಮಾರಾಮಾರಿ ನಡೆದಿರೋದು. ವಕೀಲ ಪ್ರತಾಪ್ ಅವರ ಮೇಲೆ ಇನ್ನೊಂದು ಕುಟುಂಬ ಹಲ್ಲೆಯನ್ನ ಮಾಡಿದೆ. ಪೊಲೀಸರು ಸ್ಥಳದಲ್ಲಿದ್ರು, ಅಲ್ಲಿದ್ರೂ ಕೂಡ ಪೊಲೀಸರಿದ್ರು ಕ್ಯಾರೆ ಅನ್ನದೆ ಹೊಡೆದಾಡ್ಕೊಂಡಿದ್ದಾರೆ. ಜಗಳ ಬಿಡಿಸೋಕೆ ಹೋದವರ ಮೇಲೂ ಹಲ್ಲೆಯನ್ನ ಮಾಡಲಾಗಿದೆ, ದೊಣ್ಣೆಯಿಂದ ಹೊಡೆಯಲಾಗಿದೆ. ಸದ್ಯ ಈ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 19 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ದೊಡ್ಡಬಳ್ಳಾಪುರದ ದಡಘಟ್ಟ ಮಡಗು ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಯಾವ ರೀತಿ ಹೊಡೆದಾಡ್ಕೊಂಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆನಂತರ ಸ್ಥಳಕ್ಕೆ ಪೊಲೀಸರು ಬಂದರೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಖಾರದ ಪುಡಿಯನ್ನ ಎರಚಿ ಹಲ್ಲೆ ಮಾಡುವಂತಹ ಕೆಲಸ ಆಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಏನಿದು ಜಮೀನು ವಿವಾದ? ಹಲ್ಲೆ ಮಾಡಿದವ್ರು ಯಾರು, ಹೊಡೆಸ್ಕೊಂಡವ್ರು ಯಾರು, ಏನ್ ಗಲಾಟೆ ಇದು? ಖಂಡಿತ ವಿದ್ಯಾಶ್ರೀ, ಇದು ಒಂದು ದಾಯಾದಿಗಳ ಕಲಹ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ವಕೀಲ ಪ್ರತಾಪ್ ಅಂತ ಇರ್ತಾರೆ, ಆತ ಒಂದು ಜಮೀನನ್ನ ಮಾಡಿಸ್ಕೊಂಡಿರ್ತಾರೆ. ಈ ಜಮೀನು ಸಂಬಂಧಪಟ್ಟಂತೆ ಆತನಿಗೆ ಆಗಿದೆ ಅಂತ ಹೇಳಿ ಕೋರ್ಟ್ನಿಂದ ಆದೇಶ ತಗೊಂಡ್ಬಂದು ನಂತರ ಆ ಜಾಗಕ್ಕೆ ಫೆನ್ಸಿಂಗ್ ಹಾಕೋ ಕೆಲಸಕ್ಕೆ ಎಲ್ಲ ತಯಾರಿ ನಡೆಸ್ಕೊಂಡಿರ್ತಾರೆ. ಇದೇ ಕಾರಣಕ್ಕಾಗಿ ಆ ಜಮೀನು ನಮಗೂ ಸೇರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಅವರ ಕುಟುಂಬಸ್ಥರೇ ಆಗಿರ್ತಾರೆ, ಅವ್ರ ಸಂಬಂಧಿಕರಾಗಿರ್ತಾರೆ. ಅವರು ಬಂದು ಗಲಾಟೆ ಮಾಡ್ತಾರೆ. ಯಾವ ಕಾರಣಕ್ಕೂ ಇಲ್ಲಿ ಫೆನ್ಸಿಂಗ್ ಹಾಕಬಾರ್ದು, ಇದು ನಮಗೂ ಸೇರ್ತದೆ ಅನ್ನೋ ಒಂದು ಕಾರಣಕ್ಕೆ ಜಗಳ ತೆಗೆದು ಏನು ಆತನಿಗೆ ಒಂದು ಖಾರದ ಪುಡಿ ಎರಚಿ ಹಿಗ್ಗಾಮುಗ್ಗ ದೊಣ್ಣೆಗಳಿಂದ ಕಲ್ಲುಗಳಿಂದ ಹೊಡೆದು ರಕ್ತ ಬರುವಂತೆ ರೀತಿಯಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಸುಮಾರು ಒಂದು 20 ರಿಂದ 30 ಜನಕ್ಕೂ ಹೆಚ್ಚು ಜನ ಸೇರಿ ಒಂದು ಹಲ್ಲೆ ನಡೆಸಿರ್ತಕ್ಕಂಥದ್ದು. ಈ ಒಂದು ಸ್ಥಳದಲ್ಲಿ ಪೊಲೀಸರು ಕೂಡ ಇರ್ತಾರೆ, ಅವರು ಕೂಡ ಅಸಹಾಯಕರಾಗ್ತಾರೆ. ಆ ಒಂದು ಗಲಾಟೆಯಲ್ಲಿ ಸಾಕಷ್ಟು ಜನ ಒಬ್ಬ ಪೊಲೀಸ್ ಇರೋದ್ರಿಂದ ಅವ್ರ ನಿಯಂತ್ರಣ ಮಾಡೋದು ಕೂಡ ಕಷ್ಟ ಆಗ್ತದೆ. ಅವ್ರ ಸಮ್ಮುಖದಲ್ಲಿ ಕೂಡ ಪೊಲೀಸರು ಕೂಡ ಇದ್ದಾರೆ ಅನ್ನೋದು ಕೂಡ ಒಂದು ಭಯ ಇಲ್ದಿರ ಹಲ್ಲೆ ನಡೆಸಿರ್ತಕ್ಕಂಥ ನೋಡಿದ್ರೆ ಜನ ಯಾವ ರೀತಿಯಲ್ಲಿ ಒಂದು ಕಾನೂನನ್ನ ಕೈಗೆತ್ಕೊಳ್ತಾ ಇರೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಏನು ಘಟನೆಗೆ ಸಂಬಂಧಪಟ್ಟಂತೆ ಏನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ 19 ಜನರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅದರಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಜನ ಈ ಒಂದು ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಏನೇ ಘಟನೆ ಇರ್ಬೋದು, ಒಂದು ಕೂತ್ಕೊಂಡು ಮಾತಾಡುವಂತ ಇರ್ಬೋದು, ಅಥವಾ ಸಣ್ಣ ಪ್ರಮಾಣದಲ್ಲಿ ಕಾನೂನು ಹೋರಾಟ ಮಾಡಬಹುದಾಗಿತ್ತು. ಆದ್ರೆ ಏಕಾಏಕಿ ಈ ರೀತಿಯಲ್ಲಿ ರಕ್ತ ಬರುವಂತೆ ಹಲ್ಲೆ ಮಾಡುವಂಥದ್ದು, ಖಾರದ ಪುಡಿ ಏರಿಸಿ ಹಲ್ಲೆ ಮಾಡುವಂಥದ್ದು ನೋಡಿದ್ರೆ ಜನ ಯಾವ ರೀತಿಯಲ್ಲಿ ಆಸ್ತಿ ವಿವಾದಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾನೂನು ಕೈಗೆತ್ತಿಕೊಂಡು ರೌದ್ರಾವತಾರ ನೋಡ್ತಿದ್ರೆ ಜನ ಒಂದು ಅನಾಗರಿಕತೆಯನ್ನ ಪ್ರದರ್ಶನ ಮಾಡ್ತಿದ್ರು ಅಂತ ಹೇಳ್ಬೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸುರೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ.